ಕುಂಭ ರಾಶಿ ಆಗಸ್ಟ್ 2026 ಮಾಸಿಕ ಭವಿಷ್ಯ ಮಹಾವರದಾನದ ಕಾಲ. ನಮಸ್ಕಾರ ಸಮಸ್ತ ಕುಂಭ ರಾಶಿಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ಆ ಶನಿದೇವರ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇವತ್ತಿನ ವಿಡಿಯೋ ಆರಂಭಿಸೋಣ. ಸ್ನೇಹಿತರೆ, ಇವತ್ತು ನಾವು ಮಾತನಾಡುತ್ತಿರುವುದು 2026 ರ ಆಗಸ್ಟ್ ತಿಂಗಳ ಬಗ್ಗೆ. ಈ ತಿಂಗಳು ಸಾಮಾನ್ಯವಾದ ತಿಂಗಳಲ್ಲ. ಕುಂಭ ರಾಶಿಯವರ ಪಾಲಿಗೆ ಇದು 30 ದಿನಗಳ ಮಹಾವರದಾನ ಎನ್ನಬಹುದು. ಯಾಕಂದ್ರೆ ಈ ತಿಂಗಳಲ್ಲಿ ಸೂರ್ಯಗ್ರಹಣದಂತಹ ದೊಡ್ಡ ಖಗೋಳ ಘಟನೆ ನಡೆಯುತ್ತಿದೆ, ಜೊತೆಗೆ ರಕ್ಷಾಬಂಧನದಂತಹ ಪವಿತ್ರ ಹಬ್ಬವೂ ಇದೆ. ಇದಕ್ಕಿಂತ ಮುಖ್ಯವಾಗಿ ಬಹಳ ದಿನಗಳಿಂದ ಅಸ್ತವಾಗಿದ್ದ ದೇವಗುರು ಬೃಹಸ್ಪತಿಯು ಈ ತಿಂಗಳು ಉದಯಿಸಲಿದ್ದಾನೆ. ಗ್ರಹಗಳ ಈ ದೊಡ್ಡ ಬದಲಾವಣೆ ನಿಮ್ಮ ಕೆಲಸ, ಹಣ, ಆರೋಗ್ಯ ಮತ್ತು ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ? ಯಾವ ದಿನಾಂಕಗಳಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು? ಸಾಲದ ಸಮಸ್ಯೆ ತೀರುತ್ತಾ? ಮದುವೆ ಯೋಗ ಇದೆಯಾ? ಈ ಎಲ್ಲವನ್ನು ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ಸವಿಸ್ತಾರವಾಗಿ ಚರ್ಚೆ ಮಾಡೋಣ. ದಯವಿಟ್ಟು ವಿಡಿಯೋ ಕೊನೆಯವರೆಗೂ ನೋಡಿ. ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ, ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಗ್ರಹಗಳ ಸಂಚಾರ ಮತ್ತು ರಾಶಿ ಬದಲಾವಣೆ. ಬಂಧುಗಳೇ, ಮೊದಲಿಗೆ ಈ ತಿಂಗಳ ಗ್ರಹಗಳ ಆಟವನ್ನು ಅರ್ಥ ಮಾಡಿಕೊಳ್ಳೋಣ. ಗುರು ಬೃಹಸ್ಪತಿ ಆಗಸ್ಟ್ 12ರವರೆಗೆ ಗುರು ಅಸ್ತನಾಗಿರುತ್ತಾನೆ, ಆದರೆ ಆಗಸ್ಟ್ 12ಕ್ಕೆ ಗುರು ಉದಯಿಸುತ್ತಾನೆ. ಇದು ಕುಂಭ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಂತೆ. ಸೂರ್ಯದೇವ ತಿಂಗಳ ಆರಂಭದಲ್ಲಿ ಸೂರ್ಯ 6ನೇ ಮನೆಯಲ್ಲಿದ್ದು, ನಂತರ 17ನೇ ತಾರೀಕಿನಂದು ನಿಮ್ಮ 7ನೇ ಮನೆಗೆ ಸಪ್ತಮ ಭಾವ ಬರುತ್ತಾನೆ. ಇದರ ಪ್ರಭಾವಗಳು ಸಹ ನಿಮಗೆ ಹೆಚ್ಚು ಸಕಾರಾತ್ಮಕ ರೀತಿಯಲ್ಲಿ ಲಭಿಸಲಿವೆ. ಶನಿ ಮಹಾತ್ಮ ಶನಿದೇವರು ನಿಮ್ಮ 2ನೇ ಮನೆಯಲ್ಲಿ ವಕ್ರಗತಿಯಲ್ಲಿ, ಅಂದರೆ ಹಿಮ್ಮುಖವಾಗಿ ಚಲಿಸುತ್ತಿದ್ದಾರೆ. ಇದು ನಿಮ್ಮ ಮಾತಿನ ಮೇಲೆ ಮತ್ತು ಹಣದ ಹರಿವಿನ ಮೇಲೆ ಪ್ರಭಾವ ಬೀರುತ್ತದೆ. ಮಂಗಳ ಮತ್ತು ಶುಕ್ರ. ಮಂಗಳ ನಿಮ್ಮ 4ನೇ ಮನೆಯಿಂದ 5ನೇ ಮನೆಗೆ ಬರುತ್ತಾನೆ. ಶುಕ್ರನು 7ರಿಂದ 8ನೇ ಮನೆಗೆ ಸಂಚರಿಸುತ್ತಾನೆ. ಈ ಗ್ರಹಗಳ ಸಂಚಾರವು ಕುಂಭ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ಹೊಸ ಶಕ್ತಿಯನ್ನು ತುಂಬಲಿದೆ. ಉದ್ಯೋಗ ಮತ್ತು ವೃತ್ತಿ ಜೀವನ. ಈಗ ವೃತ್ತಿ ಜೀವನದ ಬಗ್ಗೆ ಮಾತಾಡೋಣ. ಕುಂಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ನಿಜಕ್ಕೂ ಒಂದು ವರದಾನ. ಪದೋನ್ನತಿ. ನೀವು ಬಹಳ ದಿನಗಳಿಂದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತಿದ್ದರೆ ಆಗಸ್ಟ್ 12ರ ನಂತರ ಶುಭ ವಾರ್ತೆ ಕೇಳುವಿರಿ. ಇದರಿಂದಾಗಿ ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಭಾರೀ ಸಂತಸದ ವಾತಾವರಣ ಕಂಡು ಬರಲಿದೆ. ಹೊಸ ಉದ್ಯೋಗ, ಕೆಲಸ ಬದಲಾಯಿಸುವ ಆಲೋಚನೆ ಇದ್ದರೆ ಇದು ಸಕಾಲ. ಇಂಟರ್ವ್ಯೂಗಳಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಹೆಚ್ಚಿದೆ. ಅಲ್ಲದೆ ಇಲ್ಲಿ ಹೊಸ ಉದ್ಯೋಗದ ಅನ್ವೇಷಣೆಯಲ್ಲಿರುವ ಜಾತಕದವರಿಗೆ ಇಚ್ಛಿತ ಕ್ಷೇತ್ರದಲ್ಲಿ ಉತ್ತಮ ನೌಕರಿಯ ಲಭಿಸುವ ಯೋಗವಿರಲಿದೆ. ಆದರೆ ಇಲ್ಲಿ ನೀವು ಪರಿಶ್ರಮದ ಮೂಲಕ ಮುನ್ನಡೆಯಬೇಕು. ಎಲ್ಲವೂ ತನ್ನಿಂದ ತಾನೇ ಆದಿತು ಎಂದು ಕೈ ಕಟ್ಟಿ ಕುಳಿತರೆ ಯಾವ ಯೋಗವೂ ಕೆಲ ಮಾಡುವುದಿಲ್ಲ. ಶತ್ರುಗಳ ಕಾಟ. ನಿಮ್ಮ ಯಶಸ್ಸನ್ನು ನೋಡಿ ಕಚೇರಿಯಲ್ಲಿ ಕೆಲವರು ನಿಮ್ಮ ವಿರುದ್ಧ ಸಂಚು ಮಾಡಬಹುದು ಅಥವಾ ನಿಮ್ಮನ್ನು ಕೆಳಗಿಳಿಸಲು ಪ್ರಯತ್ನಿಸಬಹುದು. ಆದರೆ ಗಾಬರಿ ಪಡಬೇಡಿ, ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಪರವಾಗಿ ಇರುತ್ತಾರೆ. ಎಚ್ಚರಿಕೆ, ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಲಿ. ಕಚೇರಿಯ ಗಾಸಿಪ್ಗಳಿಂದ ದೂರವಿರಿ. ವ್ಯಾಪಾರ ಮತ್ತು ವ್ಯವಹಾರ. ವ್ಯಾಪಾರಸ್ಥರಿಗೆ ಈ ತಿಂಗಳು ಸ್ವಲ್ಪ ಮಿಶ್ರಫಲ ಇರಲಿದೆ. ಏರಿಳಿತಗಳು. 7ನೇ ಮನೆಯಲ್ಲಿ ಕೇತು ಇರುವುದರಿಂದ ವ್ಯಾಪಾರದಲ್ಲಿ ಏರಿಳಿತ ಕಾಣಬಹುದು. ಲಾಭ ಬರುತ್ತದೆ, ಆದರೆ ಅಷ್ಟೇ ವೇಗವಾಗಿ ಹೂಡಿಕೆಯ ಅವಶ್ಯಕತೆಯೂ ಬರುತ್ತದೆ. ಕಾನೂನು ವ್ಯವಹಾರ. ಯಾವುದೇ ಕಾನೂನುಬದ್ಧ ಕೆಲಸಗಳಿದ್ದರೆ ಅಥವಾ ಪೇಪರ್ ಸೈನ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸಿ. ಶನಿಯ ವಕ್ರ ದೃಷ್ಟಿ ಇರುವುದರಿಂದ ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಪಾರ್ಟ್ನರ್ಶಿಪ್. ನಿಮ್ಮ ಪಾಲುದಾರರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು. ಆಗಸ್ಟ್ 17ರ ನಂತರ ಪರಿಸ್ಥಿತಿ ಸುಧಾರಿಸುತ್ತದೆ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಂಡುಬರುತ್ತದೆ. ಆರ್ಥಿಕ ಸ್ಥಿತಿ ಮತ್ತು ಹಣಕಾಸು. ಹಣದ ವಿಷಯಕ್ಕೆ ಬಂದರೆ ಕುಂಭ ರಾಶಿಯವರಿಗೆ ಒಂದು ಕೈಯಲ್ಲಿ ಹಣ ಬಂದರೆ ಇನ್ನೊಂದು ಕೈಯಲ್ಲಿ ಖರ್ಚು ಸಿದ್ಧವಾಗಿರುತ್ತದೆ. ಆದಾಯದ ಮೂಲ. ಆಗಸ್ಟ್ ತಿಂಗಳಲ್ಲಿ ಆದಾಯಕ್ಕೆ ಕೊರತೆ ಇರುವುದಿಲ್ಲ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗುತ್ತದೆ. ಖರ್ಚಿನ ಬಗ್ಗೆ ಎಚ್ಚರ. ತಿಂಗಳ ಮೊದಲ 12 ದಿನಗಳಲ್ಲಿ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತವೆ. ದಿನನಿತ್ಯದ ಸಣ್ಣ ಪುಟ್ಟ ಖರ್ಚುಗಳು ದೊಡ್ಡ ಹೊರೆಯಾಗಬಹುದು. ಆಗಸ್ಟ್ 5ರಿಂದ 22ರ ನಡುವೆ ಹಣದ ಮೇಲೆ ನಿಯಂತ್ರಣ ಇರಲಿ. ಹಠಾತ್ ಧನಲಾಭ. ಆಶ್ಚರ್ಯವೆಂದರೆ ನಿಮಗೆ ಈ ತಿಂಗಳು ಅನಿರೀಕ್ಷಿತವಾಗಿ ಹಣ ಸಿಗಬಹುದು. ನಿಮ್ಮ ತಂದೆ ತಾಯಿಯ ಕಡೆಯಿಂದ ಅಥವಾ ಪೂರ್ವಜರ ಆಸ್ತಿಯಿಂದ ಲಾಭವಾಗುವ ಯೋಗವಿದೆ. ಸಂಬಂಧ ಮತ್ತು ವೈವಾಹಿಕ ಜೀವನ. ಸಂಬಂಧಗಳ ವಿಷಯದಲ್ಲಿ ನೀವು ಸ್ವಲ್ಪ ಸಂಯಮದಿಂದ ಇರಬೇಕು. ಮಾತು ಕಹಿಯಾಗಬೇಡಿ. ನಿಮ್ಮ 2ನೇ ಮನೆಯಲ್ಲಿ ವಕ್ರಶನಿ ಇರುವುದರಿಂದ ನಿಮ್ಮ ಮಾತು ಇತರರಿಗೆ ಚುಚ್ಚಿದಂತೆ ಇರಬಹುದು. ನಿಮ್ಮ ನಾಲಿಗೆಯ ಮೇಲೆ ಹಿಡಿತವಿರಲಿ, ಇಲ್ಲದಿದ್ದರೆ ಪ್ರೀತಿಪಾತ್ರರೊಂದಿಗೆ ಜಗಳವಾಗಬಹುದು. ಪ್ರೇಮ ಜೀವನ. ಆಗಸ್ಟ್ 22ರ ನಂತರ ನಿಮ್ಮ ಪ್ರೇಮಿಯೊಂದಿಗೆ ಮದುವೆಯ ಬಗ್ಗೆ ಮಾತನಾಡಲು ಒಳ್ಳೆಯ ಸಮಯ. ಮನೆಯವರ ಒಪ್ಪಿಗೆ ಸಿಗಬಹುದು. ವೈವಾಹಿಕ ಜೀವನ. ದಂಪತಿಗಳ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ಬರಬಹುದು.
ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನಹರಿಸಿ. ಇನ್ನು ಈ ಅವಧಿಯಲ್ಲಿ ಶುಭ ಫಲಗಳನ್ನು ಹೊಂದಲು ಏನು ಮಾಡಬೇಕು? ಬಂಧುಗಳೇ, ತಿಂಗಳ ಪೂರ್ತಿ ಒಳ್ಳೆಯ ಫಲಿತಾಂಶಕ್ಕಾಗಿ ಈ ಕೆಳಗಿನ ಕೆಲಸಗಳನ್ನು ಮಾಡಿ. ಶನಿ ಚಾಲೀಸಾ. ಪ್ರತಿ ಶನಿವಾರ ತಪ್ಪದೇ ಶನಿ ಚಾಲೀಸಾ ಪಠಿಸಿ. ಛಾಯಾದಾನ. ಒಂದು ಕಬ್ಬಿಣದ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದರಲ್ಲಿ ನಿಮ್ಮ ಮುಖ ನೋಡಿ ನಂತರ ಆ ಎಣ್ಣೆಯನ್ನು ದಾನ ಮಾಡಿ. ಸಹಾಯ ಮಾಡಿ. ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ನಿಮ್ಮ ಶಕ್ತಿಯಾನುಸಾರ ಸಹಾಯ ಮಾಡಿ. ಛತ್ರಿ, ಪಾದರಕ್ಷೆ ಅಥವಾ ಆಹಾರ ದಾನ ಮಾಡುವುದು ಉತ್ತಮ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕುಂಭ ರಾಶಿಯ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಶುಭವಾಗಲಿ. ಜೈ ಮಾತಾ ದಿ.